ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇಂದಿನ ಈ ಕ್ಲಾಸಲ್ಲಿ ನಾನು ಸಿಲಾಗಿಸಮ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಇರುವಂತಹ IBPS RRB ಆಫೀಸ್ ಅಸಿಸ್ಟೆಂಟ್ ಎಕ್ಸಾಮ್ ಏನಿದೆ ಅಥವಾ ಆಫೀಸ್ ಅಸಿಸ್ಟೆಂಟ್ ಪ್ರಿಲಿಮ್ಸ್ ಎಕ್ಸಾಮ್ ಇದೆ, ಅಥವಾ ಅದನ್ನು ನಾವು IBPS RRB ಕ್ಲರ್ಕ್ ಅಂತ ಕೂಡ ಹೇಳ್ತೀವಿ. ಸೊ ಆ ಎಕ್ಸಾಮಿಗೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಸಿಲಾಗಿಸಮ್ಸ್ ಕಾನ್ಸೆಪ್ಟ್ಸನ್ನು 5 ಮಾರ್ಕ್ಸಿಗೆ ರೀಸನಿಂಗ್ ಸೆಕ್ಷನಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಆ ಸಿಲಾಗಿಸಮ್ಸು ಕೂಡ ಗೊತ್ತಿರಬೇಕಾಗತ್ತೆ, ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದು ಕೂಡ ಪ್ರೀವಿಯಸ್ ಇಯರ್ ಕೇಳಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ಆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ನಾನು ಇವತ್ತಿಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಆಲ್ರೆಡಿ ಸಿಲಾಗಿಸಮ್ಸ್ ಅನ್ನೋದನ್ನು ನಾನು ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದು ಹಿಡನ್ ವರ್ಡ್ಸ್ಗಳ ಬಗ್ಗೆ ಆಗಿರ್ಬೋದು, ಪಾಸಿಬಿಲಿಟಿ ಕೇಸ್ಗಳ ಬಗ್ಗೆ ಆಗಿರ್ಬೋದು, ಐದರ್ ಆರ್ ಕೇಸ್ ಇನ್ ಸಿಲಾಗಿಸಮ್ಸ್ ಆಗಿರ್ಬೋದು. ಸೊ ಅದೇ ರೀತಿ ಯಾರಾದರೂ ಫಸ್ಟ್ ಟೈಮ್ ಈ ಕ್ಲಾಸನ್ನು ವಾಚ್ ಮಾಡ್ತಾ ಇದ್ದರೆ, ಸೊ ನೀವು ಫಸ್ಟು ಸಿಲಾಗಿಸಮ್ಸ್ ಪಾರ್ಟ್ 1 to 3 ಏನಿದೆ, ಅಥವಾ 1 to 7 ಆಗಿರ್ಬೋದು, 1 to 6 ಪಾರ್ಟ್ಸ್ ಏನಿದೆ, ಆ ಪಾರ್ಟ್ಸ್ಗಳನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಪಾರ್ಟ್ ಫಸ್ಟಲ್ಲಿ ನಾನು ಸಿಲಾಗಿಸಮ್ಸನ್ನು ಯಾವ ರೀತಿ ಫಾರ್ಮುಲಾ ಬೇಸ್ ಮೇಲೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಅದೇ ಪಾರ್ಟ್ 2 and 3ಗಳಲ್ಲಿ ಒಂದು ಪಾರ್ಟಲ್ಲಿ ಐದರ್ ಆರ್ ಕೇಸ್ ಇದೆ, ಅದೇ ರೀತಿ ಮತ್ತೊಂದು ಪಾರ್ಟಲ್ಲಿ ನಿಮಗೆ ಹಿಡನ್ ವರ್ಡ್ಸ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಹಿಡನ್ ವರ್ಡ್ಸ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಆ ಹಿಡನ್ ವರ್ಡ್ಸ್ಗಳು ಕೂಡ ಗೊತ್ತಿರಬೇಕಾಗತ್ತೆ, ಯಾವ ರೀತಿ ನಾವು ಹಿಡನ್ ವರ್ಡ್ಸ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ತೀವಿ ಅಂತ. ಸೊ ಹಾಗಾದರೆ ಇವತ್ತು ಡೈರೆಕ್ಟ್ ನಾವು ಕ್ವಶನ್ಸನ್ನು ನೋಡೋದಾದರೆ ಪ್ರೀವಿಯಸ್ ಇಯರ್ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ರು ಸಿಲಾಗಿಸಮ್ಸ್ ಬೇಸ್ ಮೇಲೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ. ಸೊ ಈ ಕ್ವಶನ್ಸ್ ಗಿವನ್ ಬಿಲೋ 3 ಸ್ಟೇಟ್ಮೆಂಟ್ ಫಾಲೋಡ್ ಬೈ 2 ಕನ್ಕ್ಲೂಷನ್ಸ್ ಅಂತ ಹೇಳ್ತೀವಿ. ಸೊ ಪ್ರಿಲಿಮ್ಸಲ್ಲಿ ಯೂಶ್ವಲ್ ಆಗಿ 3 ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ರಿಲೇಟೆಡ್ ಆಗಿ 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಸೊ ಆ ಕನ್ಕ್ಲೂಷನಲ್ಲಿ ನೀವು ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ 5 ಆಪ್ಷನ್ಸ್ ಇರುತ್ತೆ. ಸೊ ಕನ್ಕ್ಲೂಷನ್ 1 ಫಾಲೋಸ್ ಆಗಿರ್ಬೋದು, 2 ಫಾಲೋಸ್ ಆಗಿರ್ಬೋದು, ಐದರ್ 1 or 2 ಆಗಿರ್ಬೋದು, ನೈದರ್ 1 or 2 ಆಗಿರ್ಬೋದು, ಅಥವಾ ಬೋತ್ ಫಾಲೋಸ್ ಆಗಿರ್ಬೋದು. ಈ ರೀತಿ 5 ಆಪ್ಷನ್ಸ್ ಇರುತ್ತೆ. ಸೊ ಆ 5 ಆಪ್ಷನ್ಸಲ್ಲಿ ನೀವು ಯಾವುದೋ ಒಂದು ಆಪ್ಷನ್ಸನ್ನು ಚೂಸ್ ಮಾಡಬೇಕಾಗತ್ತೆ, ಅಥವಾ ಯಾವುದೋ ಒಂದು ಆಪ್ಷನ್ನು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದನ್ನೇ ನಿಮಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಅವ್ರು ಹೇಳಿರ್ತಾರೆ ಯಾವ ರೀತಿ ಕನ್ಕ್ಲೂಷನ್ ಇರುತ್ತೆ ಅಂತ. ಸೊ ಅದನ್ನು ನೀವು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾದರೆ ಫಸ್ಟ್ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ನಿಮಗೆ 5 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಓನ್ಲಿ ಎ ಫ್ಯೂ ಗ್ಯಾಸ್ ಆರ್ ಫ್ಯೂಯಲ್ ಅನ್ನೋದು ಫಸ್ಟ್ 3 ಸ್ಟೇಟ್ಮೆಂಟ್ಸ್ ಇದೆ, 2 ಕನ್ಕ್ಲೂಷನ್ಸ್ ಇದೆ. ಸೊ ನೀವು ಚೆಕ್ ಮಾಡಬೇಕಾಗುತ್ತೆ 2 ಕನ್ಕ್ಲೂಷನ್ಸನ್ನು. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ಓನ್ಲಿ ಎ ಫ್ಯೂ ಗ್ಯಾಸ್ ಆರ್ ಫ್ಯೂಯಲ್ ಅಂತ ಇದೆ. ಸೊ ಅಗೈನ್ ನಿಮಗೆ ಓನ್ಲಿ ಎ ಫ್ಯೂ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಹಿಡನ್ ವರ್ಡ್ಸನ್ನು ಅವರು ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಪ್ಲೇಸಲ್ಲಿ ಅಥವಾ ಓನ್ಲಿ ಎ ಫ್ಯೂ ಅನ್ನುವಂತಹ ಹಿಡನ್ ವರ್ಡ್ಸನ್ನು ಯೂಸ್ ಮಾಡಿಬಿಟ್ಟು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ನೆಕ್ಸ್ಟ್ ಆಲ್ ಫ್ಯೂಯಲ್ ಆರ್ ಪೆಟ್ರೋಲ್ ಇದೆ, ಸಮ್ ಪೆಟ್ರೋಲ್ ಆರ್ ಡೀಸೆಲ್ ಅನ್ನೋದಿದೆ. ಸೊ ರಿಲೇಟೆಡ್ ಆಗಿ 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ನೆನಪಿರಲಿ ನಿಮಗೆ, ಯಾವತ್ತೂ ಕೂಡ ನೀವು ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ ಕೂಡಲೇ ಸಾಲ್ವ್ ಮಾಡ್ತಾ ಹೋಗ್ಬಿಡಿ, ಕನ್ಕ್ಲೂಷನನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಯಾವೆಲ್ಲ ಎಲಿಮೆಂಟ್ಸ್ ಅಥವಾ ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ನಿಮಗೆ ರಿಲೇಷನ್ಶಿಪ್ಪನ್ನು ಕೇಳಿದ್ದಾರೆ, ಅದು ಸಮ್ ಅನ್ನುವಂತಹ ರಿಲೇಷನ್ಶಿಪ್ ಆಗಿರ್ಬೋದು, ಆಲ್ ಅನ್ನುವಂತಹ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಿಮಗೆ ಯಾವುದೇ ರೀತಿ ನೋ ಅನ್ನುವಂತಹ ರಿಲೇಷನ್ಶಿಪ್ ಕೇಳ್ಬೋದು, ಸಮ್ ನಾಟ್ ಅನ್ನುವಂತಹ ರಿಲೇಷನ್ಶಿಪ್ಪನ್ನು ಕೇಳ್ಬೋದು. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ತಾ ಹೋಗೋದಾದರೆ, ರಿಲೇಷನ್ಶಿಪ್ಪನ್ನು ಚೆಕ್ ಮಾಡ್ತಾ ಹೋಗೋದಾದರೆ ಸಮ್ ಫ್ಯೂಯಲ್ ಆರ್ ಡೀಸೆಲ್ ಅಂತ ಹೇಳಿದ್ದಾರೆ. ಅಂದರೆ ಫ್ಯೂಯಲ್ ಮತ್ತು ಡೀಸೆಲ್ ನಡುವೆ ನಿಮಗೆ ಸಮ್ ಅನ್ನುವಂತಹ ರಿಲೇಷನ್ಶಿಪ್ ಬೇಕು. ಸೊ ಹಾಗಾದರೆ ಕ್ವಶನಲ್ಲಿ ಫ್ಯೂಯಲ್ ಮತ್ತು ಡೀಸೆಲ್ ನಿಮಗೆ ಎಲ್ಲಿ ಕಾಮನ್ ಸಿಗುತ್ತೆ, ಅಥವಾ ಯಾವ ಬೇಸ್ ಮೇಲೆ ಯಾವುದನ್ನು ಕ್ಯಾನ್ಸಲ್ ಮಾಡಿದರೆ ಫ್ಯೂಯಲ್ ಆ್ಯಂಡ್ ಡೀಸೆಲ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಯಾಕಂದರೆ ಫಸ್ಟ್ ಒನ್ನಲ್ಲಿ ಫ್ಯೂಯಲ್ ಇದೆ, ಇಲ್ಲಿ ನೀವು ಫ್ಯೂಯಲ್ ಕ್ಯಾನ್ಸಲ್ ಮಾಡಿದ್ರೆ ಪೆಟ್ರೋಲ್ ಆ್ಯಂಡ್ ಗ್ಯಾಸ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ಬಟ್ ಇಲ್ಲಿ ಎಲ್ಲೂ ಕೂಡ ಕ್ವಶನ್ಸಲ್ಲಿ ಪೆಟ್ರೋಲ್ ಆ್ಯಂಡ್ ಗ್ಯಾಸ್ ನಡುವೆ ನಿಮಗೆ ರಿಲೇಷನ್ಶಿಪ್ಪನ್ನು ಕೇಳಿಲ್ಲ ಅವರು. ಸೊ ಫ್ಯೂಯಲ್ ಆ್ಯಂಡ್ ಡೀಸೆಲ್ ಹೇಳಿರೋದು. ಹಾಗಾದರೆ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಫ್ಯೂಯಲ್ ಇದೆ, ಅದೇ ರೀತಿ ಥರ್ಡ್ ಸ್ಟೇಟ್ಮೆಂಟಲ್ಲಿ ಡೀಸೆಲ್ ಇದೆ. ಇದೆರಡರ ನಡುವೆ ರಿಲೇಷನ್ಶಿಪ್ ಮಾಡ್ಬೋದು. ಯಾಕಂದರೆ ನಿಮಗೆ ಇಲ್ಲಿ ಪೆಟ್ರೋಲ್ ಮತ್ತು ಪೆಟ್ರೋಲ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಈ ಪೆಟ್ರೋಲ್ ಮತ್ತು ಪೆಟ್ರೋಲ್ನ ನೀವು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂತ ಹೇಳ್ತೀರಾ ಈ ರೀತಿ ಕ್ಯಾನ್ಸಲೇಷನ್ ಆದರೆ. ಯಾಕಂದರೆ ನಾನು ಆಲ್ರೆಡಿ ಈ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ಗಳಾಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಈ ಕ್ಲಾಸಲ್ಲಿ ನಾನು ಡೈರೆಕ್ಟ್ ಕ್ವಶನ್ಸನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಪೆಟ್ರೋಲ್ ಆ್ಯಂಡ್ ಪೆಟ್ರೋಲು ಕ್ಯಾನ್ಸಲ್ ಆಗುತ್ತೆ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಯಿತು. ಸೊ ನಿಮಗೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದರೆ ಮೂಮೆಂಟ್ ಗೊತ್ತಿದೆ. ಸೊ ಟಾಪ್ ಟು ಬಾಟಮ್ ಅಥವಾ ಅಪ್ವರ್ಡ್ ಟು ಡೌನ್ವರ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ ಪ್ಲಸ್ ಸಮ್ ಮಾಡಬೇಕು, ನಾನು ಆಲಿಗೆ ಸಮ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಗೊತ್ತಿದೆ ನಿಮಗೆ ಫಾರ್ಮುಲಾ ಪ್ರಕಾರ ಆಲಿಗೆ ಸಮ್ ಆ್ಯಡ್ ಮಾಡಿದರೆ ಸೊ ಆಲ್ ಪ್ಲಸ್ ಸಮ್ ಅನ್ನೋದು ಯಾವತ್ತೂ ಕೂಡ ನೋ ಕನ್ಕ್ಲೂಷನ್ ಆಗಿರುತ್ತೆ. ಅಂದರೆ
ಫ್ಯೂಯಲ್ ಮತ್ತು ಡೀಸೆಲ್ ನಡುವೆ ಯಾವುದೇ ರೀತಿಯ ಕನ್ಕ್ಲೂಷನನ್ನು ನಾನು ಡ್ರಾ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ಏನು ಸಮ್ ಫ್ಯೂಯಲ್ ಆರ್ ಡೀಸೆಲ್ ಅಂತ ಇದೆ, ಈ ಕನ್ಕ್ಲೂಷನ್ ನನಗೆ ರಾಂಗ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಈ ಕನ್ಕ್ಲೂಷನ್ ಫಾಲೋ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಇಲ್ಲಿ ಆಲ್ ಪ್ಲಸ್ ಸಮ್ ನಿಮಗೆ ನೋ ಕನ್ಕ್ಲೂಷನ್ ಬರುತ್ತೆ, ಅಂದರೆ ಯಾವುದೇ ಕನ್ಕ್ಲೂಷನ್ಗಳನ್ನು ಡ್ರಾ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ನನ್ನು ಚೆಕ್ ಮಾಡ್ತೀವಿ. ಹಾಗಾದರೆ ಸಮ್ ಗ್ಯಾಸ್ ಆರ್ ನಾಟ್ ಫ್ಯೂಯಲ್ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಒನ್ನನ್ನು ನಾವು ಚೆಕ್ ಮಾಡ್ತಾ ಹೋಗೋದಾದರೆ ಗ್ಯಾಸ್ ಮತ್ತು ಫ್ಯೂಯಲ್ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟಲ್ಲಿದೆ. ಸೊ ನಿಮಗೆ ಪ್ರಿಲಿಮ್ಸಲ್ಲಿ ಒಂದು ನೆನಪಿರಲಿ, ಎಕ್ಸಾಮ್ಗಳಲ್ಲಿ ಸಿಂಗಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಬೇಕಾದರೂ ಕನ್ಕ್ಲೂಷನ್ ಕೊಡ್ಬೋದು, ಅಥವಾ ಎರಡು ಸ್ಟೇಟ್ಮೆಂಟನ್ನು ಮರ್ಜ್ ಮಾಡಿ ಬೇಕಾದರೂ ಕನ್ಕ್ಲೂಷನ್ಸನ್ನು ಕೊಡ್ಬೋದು. ಸೊ ಫಸ್ಟ್ ಕನ್ಕ್ಲೂಷನ್ ಏನಿದೆ ಇದು ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟನ್ನು ಮರ್ಜ್ ಮಾಡಿ ಕೊಟ್ಟಿದ್ರು. ಯಾಕಂದರೆ ಇಲ್ಲಿ ಪೆಟ್ರೋಲ್ ಕ್ಯಾನ್ಸಲ್ ಮಾಡಿದ್ರಿ, ಫ್ಯೂಯಲ್ ಆ್ಯಂಡ್ ಡೀಸೆಲ್ ನಡುವೆ ರಿಲೇಷನ್ಶಿಪ್ಪನ್ನು ಐಡೆಂಟಿಫೈ ಮಾಡಿದ್ರಿ. ಎರಡು ಸ್ಟೇಟ್ಮೆಂಟ್ ಮರ್ಜ್ ಮಾಡಿ ಕೊಟ್ಟಿದ್ರು ಫಸ್ಟ್ ಕನ್ಕ್ಲೂಷನನ್ನು. ಬಟ್ ಸೆಕೆಂಡ್ ಕನ್ಕ್ಲೂಷನ್ ಏನಿದೆ ಅದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಓನ್ಲಿ ಎ ಫ್ಯೂ ಗ್ಯಾಸ್ ಆರ್ ಫ್ಯೂಯಲ್ ಅನ್ನೋದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಸೊ ನಿಮಗೆ ಓನ್ಲಿ ಎ ಫ್ಯೂ ಅನ್ನುವಂತಹ ಹಿಡನ್ ವರ್ಡ್ಸ್ ನಾನು ಹೇಳಿದ್ದೀನಿ. ಸೊ ಓನ್ಲಿ ಎ ಫ್ಯೂ ಅಂದರೆ ನಾವು ಆ ಓನ್ಲಿ ಎ ಫ್ಯೂ ಅನ್ನೋ ವರ್ಡನ್ನು ಎರಡು ರೀತಿ ಕನ್ಸಿಡರ್ ಮಾಡ್ತೀವಿ. ಒಂದು ಸಮ್ ನಾಟ್ ಮತ್ತು ಸಮ್ ಎರಡು ಹೌದು. ಎ ಫ್ಯೂ ಅಂದರೆ ಸಮ್ ಮಾತ್ರ ಆಗಿರುತ್ತೆ, ಓನ್ಲಿ ಎ ಫ್ಯೂ ಅಂದರೆ ಸಮ್ ಆ್ಯಂಡ್ ಸಮ್ ನಾಟ್ ಎರಡು ಆಗಿರುತ್ತೆ. ಅಂದರೆ ಇಲ್ಲಿ ಓನ್ಲಿ ಎ ಫ್ಯೂ ಗ್ಯಾಸ್ ಆರ್ ಫ್ಯೂಯಲ್ ಅಂತ ಇರುವಂಥದ್ದನ್ನು ನಾನು ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಅಂತ ಬರಿಬೋದು. ಇದು ಒಂದು ಕನ್ಕ್ಲೂಷನ್ ಆಗುತ್ತೆ ನನಗೆ, ಅಥವಾ ಈ ರೀತಿ ಬರ್ಕೊಳ್ಬೋದು, ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಅಂತ ಬರ್ಕೊಳ್ತೀನಿ. ಇದು ಹಿಡನ್ ವರ್ಡ್ಸ್ ಆಗಿರೋದ್ರಿಂದ ಓನ್ಲಿ ಎ ಫ್ಯೂ ಪ್ಲೇಸಿಗೆ ನಾನು ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಅಂತ ಬರಿತೀನಿ. ಸೊ ಅದು ಒಂದು ಕನ್ಕ್ಲೂಷನ್ ಆಗುತ್ತೆ. ಅಥವಾ ಒಂದು ಸ್ಟೇಟ್ಮೆಂಟನ್ನು ನಾನು ಸಮ್ಮಿಗೆ ಕನ್ವರ್ಟ್ ಮಾಡಿದರೆ ಈ ರೀತಿ ಬರ್ಕೊಳ್ಬೋದು. ಅದೇ ರೀತಿ ನೆಕ್ಸ್ಟು ಸೊ ನಿಮಗೆ ಓನ್ಲಿ ಎ ಫ್ಯೂಯಲ್ಲಿ ಸಮ್ ನಾಟ್ ಎರಡು ಫಾಲೋ ಆಗುತ್ತೆ. ಸೊ ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಇದ್ದಿದ್ದು ಅಂದರೆ ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಆದರೆ ಇನ್ ಸಮ್ ಗ್ಯಾಸ್ ಆರ್ ನಾಟ್ ಫ್ಯೂಯಲ್ ಅನ್ನೋದು ಕೂಡ ಕರೆಕ್ಟೇ. ಸಮ್ ಗ್ಯಾಸ್ ಆರ್ ನಾಟ್ ಫ್ಯೂಯಲ್ ಅಂತ ಇದ್ರು ಕರೆಕ್ಟ್. ಯಾಕಂದರೆ ಸಮ್ ಗ್ಯಾಸ್ ಆರ್ ಫ್ಯೂಯಲ್ ಅಂದರೆ ರಿಮೈನಿಂಗ್ ಸಮ್ ಗ್ಯಾಸ್ ಆರ್ ನಾಟ್ ಫ್ಯೂಯಲ್ ಅನ್ನೋದು. ಸೊ ಇದು ಅಂಡರ್ಸ್ಟುಡ್ ನಿಮಗೆ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ಏನಿದೆ ಸಮ್ ಗ್ಯಾಸ್ ಆರ್ ನಾಟ್ ಫ್ಯೂಯಲ್ ಅನ್ನೋದು ನಿಮ್ಮ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಇಲ್ಲಿ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ರೈಟ್ ಆಗುತ್ತೆ, ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ನಿಮ್ಮ ಆನ್ಸರು ಆಪ್ಷನ್ ಬಿ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಬಟ್ ನೀವು ಎಕ್ಸಾಮಲ್ಲಿ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂತಹ ಆಸ್ಪಿರೆಂಟ್ಸ್ ಇದ್ದರೆ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಯಾರಾದರೂ ಫ್ರೆಷರ್ಸ್ ಇದ್ದರೆ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ಗಳನ್ನ ಕಂಪ್ಲೀಟ್ ವಾಚ್ ಮಾಡಿ ಅದಾದಮೇಲೆ ಈ ಕ್ವಶನ್ಸನ್ನು ಸಾಲ್ವ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಸಿಲಾಗಿಸಮ್ಸ್ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇದು ಫಸ್ಟ್ ಕ್ವಶನ್ ಆಯಿತು. ನಿಮಗೆ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಪ್ರಿಲಿಮ್ಸಲ್ಲಿ ನಿಮಗೆ ಯೂಶ್ವಲ್ ಆಗಿ ಎರಡೆರಡು ಕ್ವಶನ್ಗಳಿಗೆ ಸೇಮ್ ಸ್ಟೇಟ್ಮೆಂಟನ್ನೇ ಕೊಟ್ಟಿರ್ತಾರೆ ಅವರು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅಥವಾ ತುಂಬ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲೂ ಅಷ್ಟೇ ಫಸ್ಟ್ ಕ್ವಶನ್ ಸ್ಟೇಟ್ಮೆಂಟ್ ಏನಿತ್ತು ಸೆಕೆಂಡ್ ಕ್ವಶನಿಗೆ ಸೇಮ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ಬಟ್ ಕನ್ಕ್ಲೂಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ ನಿಮಗೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟನ್ನು ಮತ್ತೆ ನೀವು ಐಡೆಂಟಿಫೈ ಮಾಡೋವಂತಹ ಅವಶ್ಯಕತೆ ಇರಲ್ಲ. ತುಂಬ ಸ್ಪೀಡಾಗಿ ಈಸಿಯಾಗಿ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾ ಹೋಗ್ಬೋದು ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ. ಇಲ್ಲಿ ಕನ್ಕ್ಲೂಷನ್ ನೋಡೋದಂದರೆ ಸಮ್ ಡೀಸೆಲ್ ಆರ್ ಫ್ಯೂಯಲ್ ಅನ್ನೋದು ಒಂದು ಕನ್ಕ್ಲೂಷನ್ ಇದೆ ನಿಮಗೆ. ಅದೇ ರೀತಿ ಇನ್ನೊಂದು ನೋ ಡೀಸೆಲ್ ಈಸ್ ಫ್ಯೂಯಲ್ ಅಂತ ಇದೆ. ಇಲ್ಲಿ ಕನ್ಕ್ಲೂಷನ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ. ಡೀಸೆಲ್ ಫ್ಯೂಯಲ್ ಸಬ್ಜೆಕ್ಟ್ ಸೇಮ್ ಇದೆ, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆ, ಒಂದು ನೆಗೆಟಿವ್ ಕನ್ಕ್ಲೂಷನ್ ಇದೆ. ಸೊ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಈ ಕೇಸಲ್ಲಿ ಇದು ಐದರ್ ಆರ್ ಕೇಸ್ ಆಗತ್ತಾ, ಅಥವಾ ಐದರ್ ಆರ್ ಕೇಸ್ ಅಂಡರಲ್ಲಿ ಏನಾದರೂ ಈ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ಬೋದಾ. ಡೀಸೆಲ್ ಮತ್ತು ಫ್ಯೂಯಲ್ ನಡುವೆ ನನಗೆ ರಿಲೇಷನ್ಶಿಪ್ ಬೇಕು. ಸೊ ನಾನು ಡೀಸೆಲ್ ಆ್ಯಂಡ್ ಫ್ಯೂಯಲ್ ನಡುವೆ ರಿಲೇಷನ್ಶಿಪ್ಪನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಫ್ಯೂಯಲ್ ಇದೆ ಇಲ್ಲಿ ಡೀಸೆಲ್ ಇದೆ. ಹಾಗಾದರೆ ಪೆಟ್ರೋಲ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ನನಗೆ ಫ್ಯೂಯಲ್ ಮತ್ತು ಡೀಸೆಲ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ಪೆಟ್ರೋಲ್ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಆಲ್ ಪ್ಲಸ್ ಸಮ್ ಅನ್ನೋದು ನನಗೆ ನೋ ಕನ್ಕ್ಲೂಷನ್ ಆಗುತ್ತೆ. ಸೊ ಆಲಿಗೆ ನೀವು ಸಮ್ಮನ್ನು ಆ್ಯಡ್ ಮಾಡಿದರೆ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬರುತ್ತೆ. ಸೊ ಹಾಗಾದರೆ ನೋ ಕನ್ಕ್ಲೂಷನ್ ಕೇಸ್ ಬಂತು ಅಂದರೆ ಯಾವುದೇ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕಾಗಲ್ಲ ಫ್ಯೂಯಲ್ ಮತ್ತು ಡೀಸೆಲ್
ಕಾನ್ಸೆಪ್ಟ್ಸ್ ಅಥವಾ ಫ್ಯೂಯಲ್ ಆ್ಯಂಡ್ ಡೀಸೆಲ್ ಎಲಿಮೆಂಟ್ಸ್ ಬೇಸ್ ಮೇಲೆ ಅಥವಾ ಫ್ಯೂಯಲ್ ಆ್ಯಂಡ್ ಡೀಸೆಲ್ ಸಬ್ಜೆಕ್ಟ್ ಮೇಲೆ ನಾನು ಯಾವುದೇ ಕನ್ಕ್ಲೂಷನನ್ನು ಡ್ರಾ ಮಾಡಲಿಕ್ಕಾಗಲ್ಲ. ಸೊ ಅದನ್ನೇ ನಾವು ನೋ ಕನ್ಕ್ಲೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಹೋಗುತ್ತೆ. ಸೊ ನಿಮಗೆ ಐದರ್ ಆರ್ ಕೇಸ್, ಸೊ ಐದರ್ ಆರ್ ಕೇಸಲ್ಲಿ ಫಸ್ಟ್ ಪಾಯಿಂಟ್ ನಿಮಗೆ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು. ಸೆಕೆಂಡ್ ಎರಡು ಕನ್ಕ್ಲೂಷನ್ಗಳು ಬೋತ್ ಕನ್ಕ್ಲೂಷನ್ ರಾಂಗ್, ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗಬೇಕು. ಹೌದು, ನೋ ಕನ್ಕ್ಲೂಷನ್ ಕೇಸ್ ಬಂದಿದೆ ಅಂದರೆ ಫ್ಯೂಯಲ್ ಆ್ಯಂಡ್ ಡೀಸೆಲ್ ನಡುವೆ ಯಾವುದೇ ರಿಲೇಷನ್ಶಿಪ್ ಇಲ್ಲ, ಹಾಗಾಗಿ ಸಮ್ ಡೀಸೆಲ್ ಆರ್ ಫ್ಯೂಯಲ್ ಇದು ಕೂಡ ರಾಂಗ್ ಆಗುತ್ತೆ. ನೋ ಡೀಸೆಲ್ ಈಸ್ ಫ್ಯೂಯಲ್ ಇದು ಕೂಡ ರಾಂಗ್ ಆಗುತ್ತೆ. ಯಾಕಂದರೆ ನೋ ಕನ್ಕ್ಲೂಷನ್ ಕೇಸ್ ಬಂದಿದೆ ಅಂದರೆ ಫ್ಯೂಯಲ್ ಆ್ಯಂಡ್ ಡೀಸೆಲ್ ನಡುವೆ ಯಾವುದೇ ಕನ್ಕ್ಲೂಷನನ್ನು ಡ್ರಾ ಮಾಡಲಿಕ್ಕಾಗಲ್ಲ, ಹಾಗಾಗಿ ಎರಡೂ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ನೆಕ್ಸ್ಟು ಬೋತ್ ಕನ್ಕ್ಲೂಷನ್ ಶುಡ್ ಹ್ಯಾವ್ ಸೇಮ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಡೀಸೆಲ್ಲು ಫ್ಯೂಯಲ್ಲು ಸೇಮ್ ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಇಂಟರ್ಚೇಂಜ್ ಆದರೂ ನಡೆಯುತ್ತೆ, ಬಟ್ ಸೇಮ್ ಸಬ್ಜೆಕ್ಟ್ ಇರಬೇಕು. ಸೊ ಸೇಮ್ ಸಬ್ಜೆಕ್ಟ್ ಇಲ್ಲೂ ಕೂಡ ಇದೆ. ನೆಕ್ಸ್ಟು ಒನ್ ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಅಂದರೆ ಸಮ್ ಅಥವಾ ಆಲ್ ಇಂದ ಸ್ಟಾರ್ಟ್ ಆಗಿರಬೇಕು ಅಂತ ಹೇಳ್ತೀವಿ. ಒಂದು ಕನ್ಕ್ಲೂಷನ್ನು ಸಮ್ ಅಥವಾ ಆಲ್ ಇಂದ ಸ್ಟಾರ್ಟ್ ಆಗಬೇಕು. ಹೌದು, ಫಸ್ಟ್ ಕನ್ಕ್ಲೂಷನ್ ಸಮ್ ಇಂದ ಸ್ಟಾರ್ಟ್ ಆಗಿದೆ. ಅನದರ್ ಕನ್ಕ್ಲೂಷನ್ ಶುಡ್ ಬಿ ನೆಗೆಟಿವ್ ಕನ್ಕ್ಲೂಷನ್. ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಸೊ ನೆಗೆಟಿವ್ ಕನ್ಕ್ಲೂಷನ್ ಅಂದರೆ ಅದು ನೋ ಇರಬೇಕು ಅಥವಾ ಸಮ್ ನಾಟ್ ಇರಬೇಕು. ಸೊ ಇದು ಯಾವುದೇ ಇದ್ರೂ ಕೂಡ ನಿಮಗೆ ನೆಗೆಟಿವ್ ಕನ್ಕ್ಲೂಷನ್ ಆಗುತ್ತೆ. ಸೊ ಈ ಎಲ್ಲ ಕಂಡೀಷನ್ಸ್ಗಳು ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ ಕ್ವಶನ್ಸ್ ಅಲ್ಲಿ. ಹಾಗಾಗಿ ನಿಮ್ಮ ಆನ್ಸರ್ ಐದರ್ ಆರ್ ಕೇಸ್ ಆಗಿರುತ್ತೆ. ಆಪ್ಷನ್ ಸಿ ಐದರ್ ಒನ್ ಆರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ತುಂಬ ಸಿಂಪಲ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಿದ್ದಾರೆ. ಫಸ್ಟ್ ಎರಡು ಕ್ವಶನಿಗೆ ಸೇಮ್ ಸ್ಟೇಟ್ಮೆಂಟ್ ಇತ್ತು, ನೆಕ್ಸ್ಟ್ ಕ್ವಶನಲ್ಲಿ ಸ್ಟೇಟ್ಮೆಂಟ್ ಚೇಂಜ್ ಇದೆ. ನೋ ಪೇಜ್ ಈಸ್ ಪೇಪರ್, ಆಲ್ ಪೇಪರ್ ಈಸ್ ಶೀಟ್, ಅಗೈನ್ ಓನ್ಲಿ ಎ ಫ್ಯೂ ಶೀಟ್ ಈಸ್ ಬೋರ್ಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪೇಜು ಪೇಪರ್ ಇದೆ, ಪೇಪರು ಶೀಟ್ ಇದೆ. ಕನ್ಕ್ಲೂಷನನ್ನು ಫಸ್ಟ್ ನೋಡ್ಕೊಳ್ಳೋದಾದರೆ ಸಮ್ ಶೀಟ್ ಆರ್ ನಾಟ್ ಪೇಜ್ ಅಂತ ಇದೆ. ಅಂದರೆ ಶೀಟ್ ಮತ್ತು ಪೇಜ್ ನಡುವೆ ರಿಲೇಷನ್ಶಿಪ್ ಹೇಳಿದ್ದಾರೆ. ಸೊ ಶೀಟ್ ಆ್ಯಂಡ್ ಪೇಜ್ ನಡುವೆ ರಿಲೇಷನ್ಶಿಪ್ ಹೇಳಿದ್ದಾರೆ ಅಂದರೆ ನಿಮಗೆ ಪೇಪರ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ಈ ಪೇಪರ್ ಮತ್ತು ಪೇಪರ್ ಕ್ಯಾನ್ಸಲ್ ಮಾಡಿ. ಸೊ ಅಗೈನ್ ನಿಮಗೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗ್ತಾ ಇದೆ. ಸೊ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗ್ತಾ ಇದೆ ಅಂದರೆ ನಿಮ್ಮ ಮೂಮೆಂಟು ಟಾಪ್ ಟು ಬಾಟಮ್ ಅಥವಾ ಅಪ್ವರ್ಡ್ ಟು ಡೌನ್ವರ್ಡ್ ಇರಬೇಕು. ಸೊ ನೋ ಪ್ಲಸ್ ಆಲ್ ಆಗುತ್ತೆ. ಸೊ ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ನೋಗೆ ಆಲನ್ನು ಆ್ಯಡ್ ಮಾಡಿದರೆ ನಿಮಗೆ ಸಮ್ ನಾಟ್ ರಿವರ್ಸ್ ಆನ್ಸರ್ ಬರುತ್ತೆ. ನೋ ಪ್ಲಸ್ ಆಲ್ ಅನ್ನೋದು ಯಾವತ್ತೂ ಕೂಡ ಸಮ್ ನಾಟ್ ರಿವರ್ಸ್ ಆಗಿರುತ್ತೆ. ಸೊ ಸಮ್ ನಾಟ್ ರಿವರ್ಸ್ ಯಾವ ರೀತಿ ಅಂದರೆ ನೀವು ಯಾವ ರೀತಿ ಮೂಮೆಂಟ್ ಆಗಿರ್ತೀರೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಕನ್ಕ್ಲೂಷನನ್ನು ಡ್ರಾ ಮಾಡಿದರೆ ಅದು ಸಮ್ ನಾಟ್ ರಿವರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೋ ಇಂದ ಆಲಿಗೆ ಮೂವ್ ಮಾಡಿದ್ದೀರಾ ಅಂದರೆ ಪೇಜಿಂದ ಶೀಟಿಗೆ ನೀವು ಮೂಮೆಂಟ್ ಆಗಿದ್ದೀರಾ ಅಂತ ಅರ್ಥ. ನೋ ಇಂದ ಆಲಿಗೆ ಮೂವ್ ಆದಾಗ ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ಶೀಟಿಂದ ಪೇಜಿಗೆ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಸೊ ಯಾವ ರೀತಿ ಸಮ್ ನಾಟ್ ರಿವರ್ಸ್ಡ್ ಅಂದರೆ ಸಮ್ ಶೀಟ್ ಆರ್ ನಾಟ್ ಪೇಜ್ ಅನ್ನೋದು ಕರೆಕ್ಟ್ ಕನ್ಕ್ಲೂಷನ್ ಆಗಿರುತ್ತೆ. ನಿಮ್ಗೆ ಸಮ್ ಶೀಟ್ ಆರ್ ನಾಟ್ ಪೇಜ್ ಅನ್ನೋದು ನಿಮ್ಮ ಸಮ್ ನಾಟ್ ರಿವರ್ಸ್ಡ್ ಕನ್ಕ್ಲೂಷನ್ ಆಗುತ್ತೆ. ಇಲ್ಲಿದೆಯಾ ಚೆಕ್ ಮಾಡೋಣ. ಸಮ್ ಶೀಟ್ ಆರ್ ನಾಟ್ ಪೇಜ್, ಹೌದು ಕನ್ಕ್ಲೂಷನ್ ಕರೆಕ್ಟ್ ಇದೆ. ಹಾಗಾದರೆ ಫಸ್ಟ್ ಒನ್ 100% ಫಾಲೋ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕನ್ಕ್ಲೂಷನಿಗೆ ಬಂದರೆ, ಸೊ ಫಸ್ಟ್ ಒನ್ ಫಾಲೋ ಆಗುತ್ತೆ ಸಮ್ ನಾಟ್ ರಿವರ್ಸ್ಡ್ ಪ್ರಕಾರ. ನೆಕ್ಸ್ಟ್ ಸೆಕೆಂಡ್ ಒನ್ ಸಮ್ ಬೋರ್ಡ್ ಆರ್ ನಾಟ್ ಶೀಟ್ ಅಂತ ಇದೆ. ಸೊ ಇಲ್ಲಿ ಓನ್ಲಿ ಎ ಫ್ಯೂ ಶೀಟ್ ಈಸ್ ಬೋರ್ಡ್ ಅಂತ ಇದೆ. ಸೊ ಈ ಓನ್ಲಿ ಎ ಫ್ಯೂ ಅನ್ನೋದನ್ನು ನಾನು ಎರಡು ರೀತಿ ಕನ್ಸಿಡರ್ ಮಾಡ್ಬೋದು. ಒಂದು ಸಮ್ ಶೀಟ್ ಈಸ್ ಬೋರ್ಡ್, ಇನ್ನೊಂದು ಸಮ್ ಶೀಟ್ ಈಸ್ ನಾಟ್ ಬೋರ್ಡ್. ಸಮ್ ಶೀಟ್ ಈಸ್ ಬೋರ್ಡ್ ಆ್ಯಂಡ್ ಸಮ್ ಶೀಟ್ ಈಸ್ ನಾಟ್ ಬೋರ್ಡ್. ಎರಡು ರೀತಿ ಕನ್ಸಿಡರೇಷನ್ ಮಾಡ್ಬೋದು. ಇದು ಬೇರೆ ಯಾವುದೇ ರೀತಿಯ ಕನ್ಸಿಡರೇಷನ್ ಮಾಡ್ಲಿಕ್ಕಾಗಲ್ಲ. ಬಟ್ ಇಲ್ಲಿರೋದು ಸಮ್ ಶೀಟ್ ಈಸ್ ನಾಟ್ ಬೋರ್ಡ್ ಇಲ್ಲ, ರಿವರ್ಸ್ ಇದೆ. ಸಮ್ ಬೋರ್ಡ್ ಈಸ್ ನಾಟ್ ಶೀಟ್ ಇದೆ. ಯಾವುದೇ ಕಾರಣಕ್ಕೂ ರಿವರ್ಸ್ ಆಗೋದಿಲ್ಲ. ಸಮ್ ನಾಟ್ ಅನ್ನೋದು ಡಬಲ್ ಇಂಪ್ಲಾಯ್ಸ್ ಅಲ್ಲ, ಸಿಂಗಲ್ ಇಂಪ್ಲಾಯ್ಸ್ ಮಾತ್ರ ಆಗುತ್ತೆ. ಸೊ ಸಮ್ ಶೀಟ್ ಈಸ್ ನಾಟ್ ಬೋರ್ಡ್ ಅನ್ನೋದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಸಮ್ ಬೋರ್ಡ್ ಈಸ್ ನಾಟ್ ಶೀಟ್ ಅಂತ ಇದೆ, ಇದು ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ. ಸೆಕೆಂಡ್ ಒನ್ ರಾಂಗ್ ಆಗುತ್ತೆ, ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಆನ್ಸರ್. ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಅಥವಾ ಓನ್ಲಿ ಒನ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮ್ಮ ಥರ್ಡ್ ಕ್ವಶನ್. ಸೊ ಅದೇ ರೀತಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ತಾ ಹೋಗೋದಾದರೆ, ಸೊ ಅಗೈನು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನಿಗೆ ಸ್ಟೇಟ್ಮೆಂಟ್ಗಳು ಸೇಮ್ ಇತ್ತು. ಥರ್ಡ್ ಆ್ಯಂಡ್ ಫೋರ್ತ್ ಕ್ವಶನಿಗೆ ಮತ್ತೆ ಸ್ಟೇಟ್ಮೆಂಟ್ ಸೇಮ್ ಇದೆ. ಸೊ ಇಲ್ಲೂ ಅಷ್ಟೇ
ಪೇಜ್ ಇದೆ, ಪೇಪರ್ ಇದೆ, ಶೀಟ್ ಇದೆ. ರಿಲೇಷನ್ಶಿಪ್ಪನ್ನು ಚೆಕ್ ಮಾಡ್ತಾ ಹೋಗಬೇಕು, ಅಥವಾ ರಿಲೇಷನ್ಶಿಪ್ ಫಸ್ಟ್ ಕನ್ಕ್ಲೂಷನ್ ಚೆಕ್ ಮಾಡೋದಾದರೆ ಸಮ್ ಪೇಪರ್ ಈಸ್ ನಾಟ್ ಬೋರ್ಡ್ ಅಂತ ಹೇಳ್ತಾರೆ. ಸೊ ಪೇಪರ್ ಮತ್ತು ಬೋರ್ಡ್ ನಡುವೆ ರಿಲೇಷನ್ಶಿಪ್ ಬೇಕು. ಸೊ ಪೇಪರ್ ಮತ್ತು ಬೋರ್ಡ್ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ಶೀಟ್ ಮತ್ತು ಶೀಟ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಸೊ ಶೀಟ್ ಮತ್ತು ಶೀಟ್ ಕ್ಯಾನ್ಸಲ್ ಮಾಡಿದರೆ ಈ ಓನ್ಲಿ ಎ ಫ್ಯೂ ಪ್ಲೇಸಿಗೆ ನೀವು ಸಮ್ ಅನ್ನುವಂತಹ ಹಿಡನ್ ವರ್ಡ್ಸನ್ನು ಕೊಟ್ಟಿರುವಂಥದ್ದು ಓನ್ಲಿ ಎ ಫ್ಯೂ, ಅದರ ಡೈರೆಕ್ಟ್ ವರ್ಡ್ ಬರ್ಕೊಳ್ಳೋದ್ರೆ ಸಮ್ ಆಗುತ್ತೆ. ಶೀಟು ಕ್ಯಾನ್ಸಲ್ ಮಾಡ್ತೀರಾ. ಸೊ ಇಲ್ಲಿ ಆಲ್ ಪ್ಲಸ್ ಸಮ್ ಆಗುತ್ತೆ ನಿಮಗೆ. ಆಲ್ ಪ್ಲಸ್ ಸಮ್ ಅಂದರೆ ನೋ ಕನ್ಕ್ಲೂಷನ್. ಸೊ ಅದು ನಿಮಗೆ ಗೊತ್ತಿರಬೇಕು ಫಾರ್ಮುಲಾ. ಆಲ್ ಪ್ಲಸ್ ಸಮ್ ಅನ್ನುವಂಥದ್ದು ನೋ ಕನ್ಕ್ಲೂಷನ್ ಆಗುತ್ತೆ. ಅಂದರೆ ಪೇಪರ್ ಮತ್ತು ಬೋರ್ಡ್ ನಡುವೆ ಯಾವುದೇ ಕನ್ಕ್ಲೂಷನನ್ನು ಡ್ರಾ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನೇ ನಾವು ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಹಾಗಾದರೆ ಫಸ್ಟ್ ಒನ್ ರಾಂಗ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ತಾ ಹೋಗೋದ್ರೆ ಸಮ್ ಶೀಟ್ ಈಸ್ ನಾಟ್ ಬೋರ್ಡ್. ಸೊ ಸಮ್ ಶೀಟ್ ಈಸ್ ನಾಟ್ ಬೋರ್ಡ್ ಅಂದರೆ ಸೊ ಇಲ್ಲಿ ಓನ್ಲಿ ಎ ಫ್ಯೂ ಪ್ಲೇಸಿಗೆ ನಾನು ಎರಡು ರೀತಿ ಕನ್ಸಿಡರ್ ಮಾಡ್ಬೋದು. ಒಂದು ಸಮ್ಮು, ಇನ್ನೊಂದು ಸಮ್ ನಾಟ್. ಸೊ ಸಮ್ ಯಾವ ರೀತಿ ಅಂದರೆ ಸಮ್ ಶೀಟ್ ಈಸ್ ಬೋರ್ಡ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಒಂದು. ಇನ್ನೊಂದು ಸಮ್ ಶೀಟ್ ಈಸ್ ನಾಟ್ ಬೋರ್ಡ್. ಸಮ್ ಶೀಟ್ ಈಸ್ ನಾಟ್ ಬೋರ್ಡ್, ಇದು ಕೂಡ ಕರೆಕ್ಟೇ. ನಿಮ್ಗೆ ಯಾವ ಕನ್ಕ್ಲೂಷನ್ ಇದ್ರೂ ಕರೆಕ್ಟೇ. ಸೊ ಓನ್ಲಿ ಎ ಫ್ಯೂ ಅನ್ನೋದನ್ನು ನಾನು ಸಮ್ ಅಂತ ಬರಿಬೋದು. ಸೊ ಸಮ್ ಶೀಟ್ ಈಸ್ ಬೋರ್ಡ್, ಸಮ್ ಶೀಟ್ ಈಸ್ ನಾಟ್ ಬೋರ್ಡ್. ಬಟ್ ಸಮ್ ಶೀಟ್ ಈಸ್ ನಾಟ್ ಬೋರ್ಡ್ ಅನ್ನೋದಿದೆ. ಸೊ ಸೆಕೆಂಡ್ ಒನ್ ರೈಟ್ ಆಗುತ್ತೆ, ಫಸ್ಟ್ ಒನ್ ರಾಂಗ್ ಆಗುತ್ತೆ. ಯಾಕಂದರೆ ಸಮ್ ಪೇಪರ್ ಈಸ್ ನಾಟ್ ಬೋರ್ಡ್ ಅನ್ನೋದು ಫಾಲೋ ಆಗಲ್ಲ, ಸಮ್ ಶೀಟ್ ಈಸ್ ನಾಟ್ ಬೋರ್ಡ್ ಅನ್ನೋದು ಫಾಲೋ ಆಗುತ್ತೆ. ಸೊ ಆಪ್ಷನ್ ಬಿ ಓನ್ಲಿ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಫಸ್ಟ್ ಒನ್ ಫಾಲೋ ಆಗಲ್ಲ, ಹಾಗಾಗಿ ಫಸ್ಟ್ ಒನ್ ರಾಂಗ್ ಆಗುತ್ತೆ, ಸೆಕೆಂಡ್ ಒನ್ ಫಾಲೋ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ನಿಮಗೆ 5 ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಫಿಫ್ತ್ ಕ್ವಶನ್ ನೋಡ್ತಾ ಹೋಗೋದಾದರೆ ಸಮ್ ಮನಿ ಈಸ್ ಕ್ಯಾಶ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಲ್ ಬ್ಯಾಂಕ್ ಈಸ್ ಮನಿ ಅಂತ ಹೇಳಿದ್ದಾರೆ. ಆಲ್ ಕ್ಯಾಶ್ ಈಸ್ ಲಾಕರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ಹಿಡನ್ ವರ್ಡ್ಸ್ ಯೂಸ್ ಮಾಡಿಲ್ಲ ನಿಮಗೆ. ಕನ್ಕ್ಲೂಷನ್ಗೆ ಬಂದರೆ ಸಮ್ ಬ್ಯಾಂಕ್ ಕ್ಯಾನ್ ಬಿ ಲಾಕರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕನ್ಕ್ಲೂಷನಲ್ಲಿ ಹಿಡನ್ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಕ್ಯಾನ್ ಬಿ ಅಂದರೆ ನಿಮಗೆ ಇದು ಪಾಸಿಬಿಲಿಟಿ ಅನ್ನೋದು ಗೊತ್ತಿರಬೇಕು. ಸೊ ಕ್ಯಾನ್ ಬಿ ಅನ್ನೋದು ಯಾವತ್ತೂ ಕೂಡ ನಿಮಗೆ ಪಾಸಿಬಿಲಿಟಿ ಆಗಿರುತ್ತೆ. ಸೊ ಪಾಸಿಬಿಲಿಟಿ ಅಂತನಾರು ಕೊಡ್ಬೋದು, ಕ್ಯಾನ್ ಬಿ ಅಂತನಾರು ಕೊಡ್ಬೋದು. ಇನ್ನೊಂದು ವರ್ಡ್ ಕೊಡ್ತಾರೆ ಅದೇ ರೀತಿ ಕ್ಯಾನ್ ನೆವರ್ ಬಿ ಅನ್ನೋದು. ಸೊ ಕ್ಯಾನ್ ನೆವರ್ ಬಿ ಅಂದರೆ ಇದು ನಿಮಗೆ ಸಮ್ ನಾಟ್. ಇದೆರಡು ವರ್ಡ್ಗಳನ್ನ ನಾನು ಆಲ್ರೆಡಿ ಹಿಡನ್ ವರ್ಡ್ಸಲ್ಲಿ ಹೇಳಿದ್ದೀನಿ. ಕ್ಯಾನ್ ಬಿ ಅನ್ನೋದು ಯಾವತ್ತೂ ಕೂಡ ಪಾಸಿಬಿಲಿಟಿ ಆಗಿರುತ್ತೆ, ಕ್ಯಾನ್ ನೆವರ್ ಬಿ ಅನ್ನೋದು ನಿಮಗೆ ಸಮ್ ನಾಟ್ ಆಗಿರುತ್ತೆ. ಸೊ ಈ ಹಿಡನ್ ವರ್ಡ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ ಸಮ್ ಬ್ಯಾಂಕ್ ಕ್ಯಾನ್ ಬಿ ಲಾಕರ್ ಅಂದರೆ ಇದು ಪಾಸಿಬಿಲಿಟಿ ಕೇಸು. ಇದನ್ನು ಚೆಕ್ ಮಾಡಬೇಕಾಗತ್ತೆ ನೀವು. ಬ್ಯಾಂಕ್ ಮತ್ತು ಲಾಕರ್ ನಡುವೆ ರಿಲೇಷನ್ಶಿಪ್ ಬೇಕು ನಿಮಗೆ. ಸೊ ಬ್ಯಾಂಕ್ ಆ್ಯಂಡ್ ಲಾಕರ್ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ನಿಮಗೆ ಸೊ ಇಲ್ಲಿ ಮನಿ ಮತ್ತು ಕ್ಯಾಶ್ ಕ್ಯಾನ್ಸಲೇಷನ್ ಆಗಲ್ಲ. ಹಾಗಾಗಿ ಫಸ್ಟ್ ಎರಡು ಸ್ಟೇಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನೀವು ನೆಕ್ಸ್ಟ್ ಬರಬೇಕಾಗತ್ತೆ. ಸೊ ಫಸ್ಟ್ ಎರಡು ಸ್ಟೇಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಮನಿ ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಸೊ ಈ ಮನಿ ಮತ್ತು ಈ ಮನಿ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್. ನಿಮ್ಮ ಮೂಮೆಂಟು ಡೌನ್ವರ್ಡಿಂದ ಅಪ್ವರ್ಡ್ಗೆ ಇರಬೇಕು ಅಥವಾ ಬಾಟಮ್ ಟು ಟಾಪ್ ಇರಬೇಕಾಗತ್ತೆ. ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ಆಲಿಗೆ ಸಮ್ಮನ್ನು ಆ್ಯಡ್ ಮಾಡಬೇಕು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಆಲ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ ಆಗಿರುತ್ತೆ. ಅಂದರೆ ಬ್ಯಾಂಕ್ ಮತ್ತು ಕ್ಯಾಶ್ ನಡುವೆ ಯಾವುದೇ ರೀತಿಯ ಕನ್ಕ್ಲೂಷನನ್ನು ಡ್ರಾ ಮಾಡಲಿಕ್ಕೆ ಬರಲ್ಲ. ಆಲ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ ಆಗುತ್ತೆ. ನಿಮಗೆ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಸಿಕ್ಕಿದ್ರೆ ನೆಕ್ಸ್ಟ್ ಈ ಕ್ಯಾಶ್ ಕ್ಯಾನ್ಸಲ್ ಆಗಿ ಬ್ಯಾಂಕ್ ಆ್ಯಂಡ್ ಲಾಕರ್ ನಡುವೆ ರಿಲೇಷನ್ಶಿಪ್ ಸಿಗ್ತಾ ಇತ್ತು. ಸೊ ಆಲ್ರೆಡಿ ನೋ ಕನ್ಕ್ಲೂಷನ್ ಬಂದಿದೆ. ಆಲಿಗೆ ಸಮ್ ಆ್ಯಡ್ ಮಾಡಿದಾಗ ನೋ ಕನ್ಕ್ಲೂಷನ್ ಬಂದಿದೆ. ನೆಕ್ಸ್ಟು ನೋ ಕನ್ಕ್ಲೂಷನಿಗೆ ನೀವು ಈ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡಿದರೆ ಅಥವಾ ಒಂದು ಸಲ ನಿಮಗೆ ನೋ ಕನ್ಕ್ಲೂಷನ್ ಬಂದಿದೆ ಅಂದರೆ ನೋ ಕನ್ಕ್ಲೂಷನಿಗೆ ನೀವು ಏನೇ ಆ್ಯಡ್ ಮಾಡಿದ್ರು ಸೊ ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್ ಯಾವತ್ತೂ ಕೂಡ ನೋ ಕನ್ಕ್ಲೂಷನ್ ಆಗುತ್ತೆ. ಸೊ ನೋ ಕನ್ಕ್ಲೂಷನ್ ಬಂದಾಗ ಯಾವುದೇ ಪಾಸಿಬಿಲಿಟಿ ಕೊಟ್ಟಿದ್ರು ಅದು ಕರೆಕ್ಟ್ ಆಗುತ್ತೆ ನಿಮಗೆ ಆನ್ಸರು. ಸೊ ನೋ ಕನ್ಕ್ಲೂಷನ್ ಬಂದಿದೆ, ಹಾಗಾಗಿ ಫಸ್ಟ್ ಪಾಸಿಬಿಲಿಟಿ ನಿಮಗೆ ರೈಟ್ ಆಗುತ್ತೆ. ಸೊ ಸಮ್ ಬ್ಯಾಂಕ್ ಕ್ಯಾನ್ ಬಿ ಲಾಕರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ನೋ ಕನ್ಕ್ಲೂಷನ್ ಎನಿಥಿಂಗ್, ನೋ ಕನ್ಕ್ಲೂಷನ್ ಬಂದಾಗ ಯಾವುದೇ ಪಾಸಿಬಿಲಿಟಿ ಕೊಟ್ಟರು ಕೂಡ ಕರೆಕ್ಟ್. ಸೊ ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಒನ್ಗೆ ಬರೋದಾದ್ರೆ ಆಲ್ ಲಾಕರ್ ಬೀಯಿಂಗ್ ಮನಿ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಲಾಕರ್ ಬೀಯಿಂಗ್ ಮನಿ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಾರೆ. ಸೊ ಲಾಕರ್ ಬೀಯಿಂಗ್ ಮನಿ ಈಸ್ ಎ ಪಾಸಿಬಿಲಿಟಿ ಅಂದರೆ ಫಸ್ಟ್ ಇಲ್ಲಿ ಮನಿ ಇದೆ, ಸೊ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇದೆ, ಡೈರೆಕ್ಟಾಗಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಆವಾಗ ನಿಮಗೆ ಮನಿ ಮತ್ತು ಲಾಕರ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ಯಾಕಂದರೆ ಈ ಸ್ಟೇಟ್ಮೆಂಟಲ್ಲಿ ಯಾವುದು ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ನಿಮಗೆ ಯಾವುದೂ ಕಾಮನ್ ಇಲ್ಲ ಕ್ಯಾನ್ಸಲ್ ಮಾಡಲಿಕ್ಕೆ. ಹಾಗಾಗಿ ನೀವು ಆ ಸ್ಟೇಟ್ಮೆಂಟನ್ನು
ಸ್ಕಿಪ್ ಮಾಡಲೇಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಾಮನ್ ಸಿಗೋದಿಲ್ಲ, ಬಟ್ ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕ್ಯಾಶ್ ಇದೆ ನಿಮಗೆ, ಅದೇ ರೀತಿ ಥರ್ಡ್ ಸ್ಟೇಟ್ಮೆಂಟಲ್ಲಿ ಕ್ಯಾಶ್ ಇದೆ. ಸೊ ಈ ಕ್ಯಾಶನ್ನು ಕ್ಯಾನ್ಸಲ್ ಮಾಡಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗುತ್ತೆ. ಸೊ ಹಾಗಾದರೆ ಅಪ್ವರ್ಡ್ ಟು ಡೌನ್ವರ್ಡ್ ಮೂವ್ಮೆಂಟ್ ಇರಬೇಕು ಅಥವಾ ಸಮ್ ಪ್ಲಸ್ ಆಲ್ ಆಗುತ್ತೆ. ಸೊ ಸಮ್ ಪ್ಲಸ್ ಆಲ್ ಆದರೆ ನಿಮಗೆ ಅದು ಸಮ್ಮೇ ಆಗಿರುತ್ತೆ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ, ಸಮ್ ಪ್ಲಸ್ ಆಲ್ ಸಮ್ ಆಗಿರುತ್ತೆ. ಅಂದರೆ ಕ್ಯಾಶ್ ಕ್ಯಾನ್ಸಲ್ ಆಗಿದೆ, ಮನಿ ಮತ್ತು ಲಾಕರ್ ನಡುವೆ ಸಮ್ ರಿಲೇಷನ್ಶಿಪ್ ಬರುತ್ತೆ. ಅಂದರೆ ಸಮ್ ಮನಿ ಈಸ್ ಲಾಕರ್ ಅಂತ ಹೇಳ್ತೀವಿ. ಸೊ ಸಮ್ ಮನಿ ಈಸ್ ಲಾಕರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸಮ್ ಮನಿ ಈಸ್ ಲಾಕರ್ ಇರೋದು ರೈಟ್ ಸೈಡಿಂದ ಬರಬೇಕಾದ್ರೆ ಆಲ್ ಲಾಕರ್ ಬೀಯಿಂಗ್ ಮನಿ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಯಾಕಂದರೆ ಸಮ್ ಮನಿ ಈಸ್ ಲಾಕರ್ ಅನ್ನುವಂತಹ ಕನ್ಕ್ಲೂಷನ್ ಬರುತ್ತೆ ಇಲ್ಲಿ ಮರ್ಜ್ ಮಾಡಿದಾಗ. ರೈಟ್ ಸೈಡಿಂದ ಬರಬೇಕಾದ್ರೆ ಸಮ್ ಮನಿ ಈಸ್ ಲಾಕರ್ ಇರೋದು ಆಲ್ ಲಾಕರ್ ಬೀಯಿಂಗ್ ಮನಿ ಈಸ್ ಎ ಪಾಸಿಬಿಲಿಟಿ. ಸೊ ಎರಡೂ ಕನ್ಕ್ಲೂಷನ್ಗಳು ಕರೆಕ್ಟ್ ಆಗುತ್ತೆ. ಹಾಗಾದರೆ ನಿಮ್ಮ ಆನ್ಸರ್ ಆಪ್ಷನ್ ಈ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟನ್ನು ನೋಡ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಡೈರೆಕ್ಟ್ ಕ್ವಶನ್ಸನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾವುದೇ ರೀತಿಯ ಫಾರ್ಮುಲಾಸ್ ಆಗಲಿ, ಯಾವುದೇ ರೀತಿಯ ನಿಮಗೆ ಕಂಡೀಷನ್ಸ್ಗಳಾಗಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಡೈರೆಕ್ಟ್ ಆ ಕಂಡೀಷನ್ಸ್ ಏನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪಾರ್ಟ್ 1, 2, 3, 4, 5 ಡೈರೆಕ್ಟ್ ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಜಸ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಕ್ವಶನ್ಸನ್ನು ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಹಾಗಾಗಿ ನೀವು ತುಂಬ ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಮಾತ್ರ ನೀವು ರೀಸ್ನಿಂಗಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು, ಅಥವಾ ರೀಸ್ನಿಂಗ್ ಸೆಕ್ಷನ್ನಲ್ಲಿ ನೀವು 40 ಕ್ವಶನ್ಸಿಗೆ ಸೊ ಅಟ್ಲೀಸ್ಟ್ 39 to 40 ಕ್ವಶನ್ಸ್ ಅಥವಾ ಮೋರ್ ದ್ಯಾನ್ 35 ಕ್ವಶನ್ಸನ್ನು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಮುಂಬರುವಂತಹ ಯಾವುದೇ ಎಕ್ಸಾಮ್ ಆಗಿರ್ಬೋದು, ನಬಾರ್ಡ್ ರಿಕ್ರೂಟ್ಮೆಂಟ್ ಇದೆ, ಅಥವಾ ನೆಕ್ಸ್ಟ್ IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ ಇದೆ, ಅದೇ ರೀತಿ ಆಲ್ರೆಡಿ ಇರುವಂತಹ RRB PO ಎಕ್ಸಾಮ್ ಆಗಿರ್ಬೋದು, ಅಥವಾ RRB ಕ್ಲರಿಕಲ್ ಎಕ್ಸಾಮ್ ಇದೆ ನೆಕ್ಸ್ಟು, ಅಥವಾ ಅದೇ ರೀತಿ ನೆಕ್ಸ್ಟ್ SBI ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.